ಇನ್ನು ಬೆಂಗಳೂರಿನಲ್ಲಿ ಈದ್ ಮೆರವಣಿಗೆಯ ಸಂದರ್ಭದಲ್ಲಿ ಗಲಾಟೆ ಆಗಿದೆಯಂತೆ. ಬಸವನಗುಡಿಯ ಕೆಆರ್ ರಸ್ತೆಯಲ್ಲಿ ಘಟನೆ ನಡೆದಿದೆ ಅಂತೇಳಿ ತಿಳಿದು ಬರ್ತಾ ಇದೆ. ಏನು ಸಮಸ್ಯೆ ಏನಾಗಿರೋದು? ಈ ಪುನೀತ್ ಕೆರೆಹಳ್ಳಿ ಇದಾರಲ್ಲ, ಅವ್ರ ಕಚೇರಿ ಮುಂಭಾಗ ಗುಂಪು ಗಲಾಟೆ ಆಗಿದೆ. ರ್ಯಾಲಿಗೆ ಬಂದಂತವರಿಂದ ಹಿಂದೂ ವಿರೋಧಿ ಘೋಷಣೆಗಳನ್ನ ಕೂಗಿದ್ದಾರೆ ಅನ್ನುವಂಥದ್ದು ಆರೋಪ. ಈ ವೇಳೆ ಎರಡು ಗುಂಪುಗಳ ನಡುವೆ ಗಲಾಟೆ ಆಗಿದೆ. ಮುರಳಿ ಅನ್ನೋ ಯುವಕನ ಮೇಲೆ ಹಲ್ಲೆಗೈದಿದ್ದಾರಂತೆ ಕೆಲ ಕಿಡಿಗೇಡಿಗಳು. ಸೊ ಇದೇ ವಿಚಾರವಾಗಿ ಗಲಾಟೆ ಶುರುವಾಗಿದೆ. ಆ ಗಲಾಟೆ ಹಲ್ಲೆಯನ್ನ ಖಂಡಿಸಿ ಹಿಂದೂ ಮುಖಂಡರು ಪ್ರತಿಭಟನೆಯನ್ನ ಶುರು ಮಾಡಿದ್ದಾರೆ. ಸ್ಥಳದಲ್ಲಿ ಬಿಗುವಿನ ವಾತಾವರಣ ಇದೆ. ಸ್ಥಳಕ್ಕೆ ಬಂದು ಪರಿಸ್ಥಿತಿಯನ್ನ ತಿಳಿಗೊಳಿಸುವ ನಿಟ್ಟಿನಲ್ಲಿ ಪೊಲೀಸರು ಕೂಡ ಪ್ರಯತ್ನ ಪಡ್ತಿದ್ದಾರೆ. ಬಸವನಗುಡಿ ಠಾಣೆ ಮುಂದೆ ಬಂದು ಹಿಂದೂ ಕಾರ್ಯಕರ್ತರು ಜಮಾಯಿಸಿದ್ದಾರೆ. ಗಾಯಾಳು ಮುರಳಿಯನ್ನ ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ ಪೊಲೀಸರು ಅಂತೇಳಿ ತಿಳಿದು ಬಂದಿದೆ. ಇದು ಈ ಗಣಪತಿ ಹಬ್ಬ ಈದ್ ಸಂದರ್ಭದಲ್ಲಿ ಇದು ಒಂದ್ ರೀತಿ ಇತ್ತೀಚೆಗೆ ಬಹಳ ಮಾಮೂಲಿ ಆಗಿದೆ. ಆಮೇಲೆ ಅವ್ರ ಸಾಚ ಇವರು ಗಲಾಟೆ ಅಂತಲ್ಲ, ಇಬ್ರು ಅಂತವರೇ ಆಗಿದ್ದಾರೆ. ಇಲ್ಲಿ ಈ ತರದ ಮನಸ್ಥಿತಿ ಹೊಂದಿರುವಂತಹ ಗುಂಪು ಎರಡೂ ಕೋಮುಗಳಲ್ಲೂ ಕೂಡ ಗಲಾಟೆ ಹಬ್ಸೋದು ಮತ್ತೊಂದು ಇದು ವ್ಯವಸ್ಥಿತವಾಗಿ ನಡೀತಾ ಇದೆ. ಇವತ್ತು ನೋಡಿ ಬಸವನಗುಡಿ ಬಳಿ ಬರ್ತಾನು ಕೂಡ ಹಂಗೆ ಆಗಿದೆ. ಪುನೀತ್ ಕೆರೆಹಳ್ಳಿ ಅವರ ಕಚೇರಿ ಮುಂಭಾಗದಲ್ಲಿ ಬಂದು ಅಲ್ಲಿ ಗಲಾಟೆ ಮಾಡೋಕೆ ಪ್ರಯತ್ನ ಪಟ್ಟಿದ್ದಾರೆ ಅಂತ ಅವ್ರ ಕಡೆಯಿಂದ ಬರ್ತಾ ಇರೋ ಆರೋಪ. ಅದಕ್ಕೆ ತಕ್ಕಂಗೆ ಒಬ್ಬ ಹುಡುಗನ ಮೇಲೆ ಹಲ್ಲೆ ಕೂಡ ಆಗಿದೆಯಂತೆ. ಬಹಳ ಸೂಕ್ಷ್ಮ ವಿಚಾರ ಇದೆಲ್ಲ ಕೂಡ. ಹಾಗಾಗಿ ಕೂಡಲೇ ಪೊಲೀಸರು ಸ್ಥಳಕ್ಕೆ ಬಂದು ನಿಭಾಯಿಸೋ ಪ್ರಯತ್ನವನ್ನ ಮಾಡ್ತಿದ್ದಾರೆ. ನೋಡಿ ಇಲ್ಲಿ ಹೇಗೆ ಹೊಡೆದಿದ್ದಾರೆ ಅನ್ನುವಂಥದ್ದನ್ನ ಕೂಡ ನೀವು ಇಲ್ಲಿ ನೋಡ್ಬೋದಾಗಿದೆ. ಮುರಳಿ ಅಂತ ಆ ವ್ಯಕ್ತಿ ಹೆಸರಂತೆ. ಇದು ನಿಜಕ್ಕೂ ಯಾರ ಕಡೆಯಿಂದ ಈ ಥರದ್ದು ಗಲಾಟೆ ಆಗಿರೋದು, ಯಾರು ಹೊಡೆದಿರೋದು, ಏನು ಎತ್ತ ಅಂತ ಪತ್ತೆ ಹಚ್ಚಿ ಕ್ರಮ ತೆಗೆದುಕೊಳ್ಳುವಂಥ ಕಾರ್ಯ ಆಗಬೇಕಿದೆ. ಅಟ್ಲೀಸ್ಟ್ ಮುಂದೆ ಹಿಂಗೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಅವ್ರಿಗೊಂದು ಭಯ ಆದರೂ ಬರಬೇಕಲ್ವಾ. ಬಟ್ ನಮ್ಮ ಕಾನೂನು ವ್ಯವಸ್ಥೆನೋ ಇತ್ತೀಚೆಗೆ ಏನೋ ಭಯ ಭಕ್ತಿ ಇಲ್ದಂಗೆ ಆಗೋಗ್ಬಿಟ್ಟಿದೆ. ಆ ಕಾರಣಕ್ಕಾಗಿಯೇ ಈ ಥರನ ಅಂತ ಘಟನೆಗಳು ಮೇಲಿನ ಮೇಲೆ ಮರುಕಳಿಸ್ತಾ ಇದೆ. ಹಬ್ಬ ಮಾಡಕ್ ತೊಂದ್ರೆ ಇಲ್ಲ, ಏನ್ ಕಣ ಹೊಡಿಬೇಕಿತ್ತು ಹೇಳಿ. ಹೊಡೆದಿದ್ವಾ, ಯಾರ ಮೇಲೆ ಹಲ್ಲೆ ಮಾಡಿದ್ವಾ ಹೇಳಿ. CCTV ಓಪನ್ ಮಾಡಿ, ಪಬ್ಲಿಕ್ ಇದ್ರ ಸುಮ್ಮನೆ ಮಾತಾಡ್ಬೇಡಿ ಹೇಳಿ. ಯಾಕೆ ಹೊಡಿಬೇಕಿತ್ತು? ಹೆಚ್ಚು ಕಡಿಮೆ ಮಾಡಿದೋರು ನಾವು ಮಾಡಿದೀವಾ? ಒಬ್ರ ಮೇಲೆ ಕೈ ಎತ್ತಿದ್ವಾ ಹೇಳಿ, ಆನ್ಸರ್ ಮಾಡಿ. ಸರ್ ಒಬ್ರ ಮೇಲೆ ಕೈ ಎತ್ತಿಲ್ಲ, ಆಫೀಸ್ ಇರೋದಿಲ್ಲ. ಏನು ಕೊಡಬೇಕಿತ್ತು? ನಾವು ಆರಾಮಿದ್ದೀವಿ. ತಪ್ಪು ನಾವು ಮಾಡಿಲ್ಲ ಸ್ವಾಮಿ, ಆರಾಮ್ ನಾವಿದ್ದೀವಿ. ಯಾಕೆ ತಪ್ಪು ಮಾಡಿದೋರು? ತಪ್ಪು ನಾವು ಮಾಡಿಲ್ಲ, ಯಾರ ಮೇಲೆ ಕೈ ಮಾಡಿಲ್ಲ ಸ್ವಾಮಿ. ಮಾಡಿದೋರು ಹಬ್ಬ ಮಾಡಿದೋರು, ಹಬ್ಬ ಮಾಡಕ್ ತೊಂದ್ರೆ ಯಾರಿಗೂ ಕೊಟ್ಟಿಲ್ಲ ಸ್ವಾಮಿ. ಯಾರು ಮಾಡಿದಾರಪ್ಪ ತಪ್ಪು ಮಾಡಿದವ್ರು ಯಾರು? ಬನ್ನಿ ಹೇಳಿ. ಹಾ ಹೇಳಿ. ಹೊಡೆದಿದ್ದೀವಾ, ಯಾರ ಮೇಲೆ ಹಲ್ಲೆ ಮಾಡಿದ್ದೀವಾ? ಸೊ ಇದು ನಡೆದಿರುವಂತಹ ಘಟನೆ. ಪುನೀತ್ ಕೆರೆಹಳ್ಳಿ ಕೂಡ ಅಲ್ಲೇ ಇದ್ದಾರೆ. ರಸ್ತೆ ಮೇಲೆ ಕೂತು ಅವರು ಒಂದ್ ಕಡೆ ಪ್ರತಿಭಟನೆ ಮಾಡ್ತಾರೆ, ಪೊಲೀಸರು ಮತ್ತೊಂದ್ ಕಡೆ ಅವ್ರನ್ನ ಕನ್ವಿನ್ಸ್ ಮಾಡೋ ಪ್ರಯತ್ನ ಮಾಡ್ತಾರೆ. ಇದೆಲ್ಲದರ ನಡುವೆ ಅಲ್ಲಿ ನಾವು ನೋಡ್ತಾ ಇದೀವಿ, ಈ ಮುಸ್ಲಿಂ ಸಮುದಾಯಕ್ಕೆ ಸಂಬಂಧಪಟ್ಟಾಗೆ ಅಲ್ಲೂ ಕೂಡ ಒಬ್ಬ ವ್ಯಕ್ತಿ ಎಲ್ಲರನ್ನೂ ಸಮಾಧಾನ ಮಾಡಿಸೋ ಪ್ರಯತ್ನ ಆತ ಕೂಡ ಪಡ್ತಿದ್ದಾನೆ. ಹಾಗಾದ್ರೆ ಈಗೆಲ್ಲ ಒಂದ್ ರೀತಿ ಸಮಾಧಾನ ಮಾಡೋ ಕೆಲಸ ಆಗ್ತಾ ಇದೆ. ಬಟ್ ಇದಕ್ಕಿಂತ ಮುನ್ನ ಹಾಗಾದ್ರೆ ಏನಾಗಿದೆ, ಹೊಡೆದವ್ರು ಯಾರು, ಏನ್ ಕತೆ ಇದು, ಬಹಳ ಗೊಂದಲ ಉಂಟಾಗ್ತಾ ಇದೆ. ಪ್ರದೀಪ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂಗೆ ಡೀಟೇಲ್ಸ್ ಅನ್ನ ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಪ್ರದೀಪ್, ಈಗ ನಮಗೆ ಸಿಕ್ಕಿರುವಂತಹ ವಿಜುವಲ್ಸ್ ನಾವೇನ್ ನೋಡ್ತಾ ಇದೀವಲ್ಲ, ಎಲ್ಲರೂ ಒಬ್ರನ್ನೊಬ್ರು ಸಮಾಧಾನ ಮಾಡಿಸೋ ಪ್ರಯತ್ನದಲ್ಲಿದ್ದಾರೆ. ಬಟ್ ಅದಕ್ಕಿಂತ ಮುನ್ನ ಏನಾಗಿರೋದು ಪ್ರದೀಪ್ ಅಲ್ಲಿ? ಈಗ ಸಮಸ್ಯೆ ಸದ್ಯದ ಮಟ್ಟಿಗೆ ಬಗೆಹರಿದಂಗಿದೆಯಾ ಅಥವಾ ಬಹಳ ಸೂಕ್ಷ್ಮ ವಿಚಾರ ಇದು, ಅದಕ್ಕಾಗಿ ಇದನ್ನು ಬಹಳ ನೀಟಾಗಿ ನಿಭಾಯಿಸಬೇಕಾದಂತ ಅನಿವಾರ್ಯತೆ ಇದೆ ಪ್ರದೀಪ್? ಖಂಡಿತ ಮಾಲ್ತೇಶ್, ಇವತ್ತು ಈದ್ ಮಿಲಾದ್ ಮೆರವಣಿಗೆ ಬಸವನಗುಡಿಯಲ್ಲಿ ನಡೀತಾ ಇತ್ತು. ಈ ವೇಳೆ ಬಸವನಗುಡಿಯ KR ರಸ್ತೆಯಲ್ಲಿ ಈದ್ ಮಿಲಾದ್ ಮೆರವಣಿಗೆಯನ್ನು ಮುಸ್ಲಿಂ ಸಮುದಾಯದವರು ಹೋಗ್ತಾ ಇರ್ತಾರೆ. ಇದೇ ವೇಳೆ ಪುನೀತ್ ಕೆರೆಹಳ್ಳಿ ಒಂದು ಆಫೀಸ್ ಇದೆ ಈ ಒಂದು KR ರಸ್ತೆಯಲ್ಲಿ. ಈ ಆಫೀಸ್ನ ಮುಂದ್ಗಡೆ ಬಂದಾಗ ಮೆರವಣಿಗೆ ಈ ಒಂದು ಬಂದ ವೇಳೆಯಲ್ಲಿ ಎರಡೂ ಕಡೆಯಿಂದ ಪ್ರಚೋದನೆ ಇರುವಂತಹ ಒಂದು ಘೋಷಣೆಗಳನ್ನ ಕೂಗಿದ್ದಾರೆ ಅನ್ನೋ ಒಂದು ವಿಚಾರ ಗೊತ್ತಾಗ್ತಾ ಇರುವಂಥದ್ದು. ಆದರೆ ಇದರಲ್ಲಿ ಯಾರು ಮೊದಲು ಪ್ರಚೋದನೆಯನ್ನ ಮಾಡಿದ್ರು ಅನ್ನೋದು ಪೊಲೀಸರ ತನಿಖೆಯಿಂದಷ್ಟೇ ಹೊರಬರಬೇಕಾಗಿದೆ. ಸದ್ಯಕ್ಕೆ ನಮಗೆ ಸಿಕ್ಕಿರೋ ವಿಡಿಯೋಗಳ ಪ್ರಕಾರ ಒಬ್ಬ ಕಿರಣ್ ಎಂಬ
ಎಂಬಾತನ ಮೇಲೆ ಹಲ್ಲೆಯನ್ನ ಮಾಡಿದ್ದು, ಆತನ ತೀವ್ರ ರಕ್ತಸ್ರಾವವಾಗ್ತಾ ಇದೆ. ಸದ್ಯಕ್ಕೆ ಸಿಕ್ಕಿರೋ ವಿಡಿಯೋಗಳಿಗಿಂತ ಮುಂಚೆ ಗಲಾಟೆ ಆಗಿರೋ ವಿಡಿಯೋಗಳು ಇನ್ನೂ ಕೂಡ ಲಭ್ಯವಾಗಿಲ್ಲ. ಆದರೆ ಗಲಾಟೆ ಆದ ನಂತರ ಪುನೀತ್ ಕೆರೆಹಳ್ಳಿ ಆಗಿರ್ಬೋದು, ಆತನ ಸಂಗಡಿಗರಾಗಿರ್ಬೋದು, ಜೊತೆಗೆ ಮುಸ್ಲಿಂ ಸಮುದಾಯದವರಾಗಿರ್ಬೋದು, ಎಲ್ಲರೂ ಕೂಡ ಒಂದು ರೀತಿ ಸಮಾಧಾನ ಮಾಡೋದಾಗಿರ್ಬೋದು, ಮತ್ತೊಂದು ಕಡೆ ಪ್ರತಿಭಟನೆ ಮಾಡೋದಾಗಿರ್ಬೋದು, ಈ ಒಂದು ಗಲಾಟೆಯನ್ನು ಖಂಡಿಸಿ ಈ ರೀತಿಯಾದಂತಹ ವಿಡಿಯೋಗಳು ಸಿಗ್ತಾ ಇರುವಂಥದ್ದು. ಸದ್ಯಕ್ಕೆ ನಾನು ಘಟನೆ ನಡೆದಂತಹ ಸ್ಥಳದಲ್ಲೇ ಇದ್ದೀನಿ. ಇದು KR ರಸ್ತೆಯಲ್ಲಿರುವಂತಹ ಪುನೀತ್ ಕೆರೆಹಳ್ಳಿ ಆಫೀಸ್ ಮುಂಭಾಗ ನಾನು ಇದ್ದೀನಿ. ಸದ್ಯಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಅಂದರೆ DCP ಮೂವರು DCPಗಳು ಮತ್ತೆ ಜಂಟಿ ಪೊಲೀಸ್ ಆಯುಕ್ತರು ಎಲ್ಲರೂ ಕೂಡ ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಯಾಕಂತ ಹೇಳಿದ್ರೆ ಸೂಕ್ಷ್ಮವಾದ ವಿಚಾರವಾಗಿರುವಂಥದ್ದು, ಇದು ಹಿಂದೂ ಮುಸ್ಲಿಂಗಳ ಮಧ್ಯೆ ಒಂದು ಗಲಾಟೆ ಆಗಿರುವಂಥದ್ದು. ಹೀಗಾಗಿ ಹಿರಿಯ ಅಧಿಕಾರಿಗಳೇ ಖುದ್ದು ಸ್ಥಳಕ್ಕೆ ಬಂದು ಘಟನೆಯ ಬಗ್ಗೆ ಮಾಹಿತಿಯನ್ನು ಪಡ್ಕೋತಾ ಇದ್ದಾರೆ. ಸದ್ಯಕ್ಕೆ ಪೊಲೀಸರಿಗೂ ಸಹ ಸಿಕ್ಕಿರೋ ಮಾಹಿತಿ ಮತ್ತು ನಮಗೂ ಸಿಕ್ಕಿರೋ ಮಾಹಿತಿ ಪ್ರಕಾರ ಕಿರಣ್ ಎಂಬ ಒಬ್ಬ ವ್ಯಕ್ತಿ ಮೇಲೆ ಹಲ್ಲೆ ಆಗಿದೆ. ಆತನಿಗೆ ತೀವ್ರ ರಕ್ತಸ್ರಾವವಾಗಿದೆ. ಅದು ಕೂಡ ವಿಡಿಯೋದಲ್ಲಿ ಕೂಡ ಕಾಣಿಸ್ತಾ ಇದೆ. ಈತನನ್ನು ಸದ್ಯಕ್ಕೆ ಪುನೀತ್ ಕೆರೆಹಳ್ಳಿ ಮತ್ತು ಆತನ ಸಂಗಡಿಗರು ಬಸವನಗುಡಿ ಪೊಲೀಸ್ ಠಾಣೆಗೆ ಕರ್ಕೊಂಡೋಗಿ ನಮ್ಮ ಮೇಲೆ ಹಲ್ಲೆ ಆಗಿದೆ, ಮತ್ತೆ ನಮ್ಮ ಮೆರವಣಿಗೆ ಹೋಗಬೇಕಾದ್ರೆ ನಮ್ಮ ಹಿಂದೂ ವಿರೋಧಿ ಘೋಷಣೆಗಳನ್ನು ಮುಸ್ಲಿಂ ಸಮುದಾಯದವರು ಕೂಗಿದ್ರು. ಹೀಗಾಗಿ ಎರಡು ಗುಂಪುಗಳ ಮಧ್ಯೆ ಮಾತಿನ ಚಕಮಕಿ ನಡೆದು ನಂತರ ಅವರು ನಮ್ಮ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ. ಇದರಿಂದ ನಮ್ಮ ಕಾರ್ಯಕರ್ತರು ಕೂಡ ಗಾಯ ಆಗಿದ್ದಾರೆ ಅಂತ ಹೇಳಿ ಆತ ದೂರನ್ನ ಕೊಡೋಕೆ ಮುಂದಾಗ್ತಾನೆ. ಸದ್ಯಕ್ಕೆ ಈ ಪೊಲೀಸರು ಕೂಡ ಈಗ ಈ ಗಾಯಾಳು ಯಾರಿದ್ದ ಕಿರಣ್ ಆತನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಆತನಿಗೆ ಮೆಡಿಕಲ್ ಮಾಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಸದ್ಯಕ್ಕೆ ಪೊಲೀಸರಿಗೆ ಮುಸ್ಲಿಂ ಸಮುದಾಯದವರು ಹೇಳೋ ಪ್ರಕಾರ ನಮ್ಮ ಬಳಿಗೆ ನಾವು ಮೆರವಣಿಗೆ ಹೋಗ್ತಾ ಇದ್ವು, ಆದರೆ ಇದೇ ವೇಳೆ ಪುನೀತ್ ಕೆರೆಹಳ್ಳಿ ಮತ್ತು ಸಂಗಡಿಗರು ನಮ್ಮ ವಿರುದ್ಧ ಘೋಷಣೆಗಳನ್ನು ಕೂಗಿದ್ರು ಮತ್ತು ಪ್ರಚೋದನೆಕಾರ ಘೋಷಣೆಗಳನ್ನು ಕೂಗುವಂತ ಕೆಲಸವನ್ನು ಮಾಡಿದ್ರು. ಇದರಿಂದ ಗಲಾಟೆ ಆಗಿದೆ ಅನ್ನೋದು ಒಂದು ಮಾಹಿತಿ ಸಿಗ್ತಾ ಇರುವಂಥದ್ದು. ಸದ್ಯಕ್ಕೆ ಈಗ ಪೊಲೀಸರು ದೂರನ್ನ ದಾಖಲಿಸಿಕೊಂಡು FIR ಮಾಡಿಕೊಂಡು ತನಿಖೆಯನ್ನು ನಡೆಸಲು ಮುಂದಾಗಿದ್ದು, ತನಿಖೆಯಿಂದಷ್ಟೇ ಘಟನೆಯ ಏನಾಯ್ತು ಅನ್ನೋದ್ರ ವಿಚಾರ ಗೊತ್ತಾಗಬೇಕಾಗಿದೆ. ಮಾಲ್ತೇಶ್. ಥ್ಯಾಂಕ್ ಯು ಪ್ರದೀಪ್.